ರಂಗಮನೆಯ ಚಿಣ್ಣರ ಮೇಳ ಪ್ರತಿ ವರ್ಷ ನಡೆಯುವಾಗೆ ಈ ವರ್ಷ ಒಂದು ವಿಭಿನ್ನವಾದಂಥ ಕಾನ್ಸೆಪ್ಟಲ್ಲಿ ಅಭಿನಯಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟು ಮಾಡಿಸ್ತಾ ಇದ್ದಾರೆ. ಮಕ್ಕಳಿಗೆ ಇದೊಂದು ದೊಡ್ಡ ಅವಕಾಶ. ಯಾಕಂತೇಳಿದರೆ ಅಭಿನಯ ಪ್ರಾಧಾನ್ಯವಾದಂಥ ಶಿಬಿರ ಎಲ್ಲೂ ನಡೆಯುವುದಿಲ್ಲ. ಅದು ಬಟ್ ಚಾಲೆಂಜ್ ಆದರೂ ಕೂಡ ಜೀವನ್ ರಾಮ್ ಸುಳ್ಳಿ ಅವರ ನೇತೃತ್ವದಲ್ಲಿ ಸಂಪನ್ಮೂಲಗಳ ತಂಡ ಅತ್ಯಂತ ಅದ್ಭುತವಾಗಿ ಮಾಡ್ತಾರೆ. ಮತ್ತು ನನಗಂತೂ ತುಂಬ ನಮಸ್ತೆ, ನಾನು ರಾಜೇಶ್ ವಿಟ್ಲ. ರಂಗಮನೆ ಅನ್ನುವಂಥದ್ದೊಂದು ವಿಶ್ವವಿದ್ಯಾನಿಲಯ ಇದ್ದಾಗೆ. ಇಲ್ಲಿ ಯಾವ ವಿಚಾರಗಳು ಉಂಟು, ಯಾವ ವಿಚಾರಗಳಿಲ್ಲ ಅಂತಿಲ್ಲ. ಬದುಕಲಿಕ್ಕೆ ಬೇಕಾದಂಥ ಜೀವನ ಕಲೆಯನ್ನು, ನಟನೆಯನ್ನು ಕಲಿಸುವಂಥ ಒಂದು ವಿದ್ಯಾ ಕೇಂದ್ರ. ಇಲ್ಲಿ ಬಹಳಷ್ಟು ವಿಚಾರಗಳನ್ನು ಮಕ್ಕಳಲ್ಲಿ ಸಂತಸ ಪಡುವಂಥ, ಅವರಿಗೆ ಅನುಕೂಲವಾಗುವಂಥ ಬಹಳಷ್ಟು ವಿಚಾರಗಳನ್ನು ಇಲ್ಲಿ ಕಲಿಸಿಕೊಡ್ತಾರೆ. ಇದೊಂದು ಮನೆ ಅಂತೇಳಿದರೆ ಮನೆ, ಆ ಸಂತಸದ ವಾತಾವರಣವನ್ನು ನಿರ್ಮಾಣ ಮಾಡಿ ಮಕ್ಕಳಿಗೆ ಖುಷಿ ಕೊಡುವಂಥ ಒಂದು ವಿದ್ಯಾ ಕೇಂದ್ರ. ನಿಜವಾಗ್ಲಿ ರಂಗಮನೆಯ ಜೀವನ್ ರಾಮ್ ಸುಳ್ಳಿ ಅವರ ಈ ಸಾಧನೆಗಳು, ಅವರು ನಿರ್ವಹಿಸ್ತಿರುವಂಥ ರೀತಿ ನಿಜವಾಗಿಯೂ ಅದ್ಭುತವಾದಂಥದ್ದು. ವಂದನೆ. ಎಂತ ಗೊತ್ತಾ, ರೂಲ್ಸ್ ಎಂತ ಗೊತ್ತಾ? ನಾನು ಸುಮನ ಪ್ರಸಾದ್ ಅಂತ, ರಂಗಭೂಮಿ ಭರತನಾಟ್ಯ ಗಾಯಕಿ. ಮನೆಯಲ್ಲಿ ಈ ವರ್ಷ ಆಗುವಂಥ ಅಭಿನಯ ಪ್ರಧಾನವಾದಂಥ ಕ್ಯಾಂಪ್ ತುಂಬ ಅದ್ಭುತವಾಗಿ ಆಗ್ತಾ ಇದೆ. ಒಟ್ಟು 7 ನಾಟಕಗಳು ಆಗ್ತಾ ಇದೆ. ಒಂದೊಂದು ಕಡೆಯಲ್ಲಿ, ಒಂದೊಂದು ಮೂಲೆಯಲ್ಲಿ ಬೇರೆ ಬೇರೆ ಡೈರೆಕ್ಟರ್ಗಳ ಮುಖಾಂತರವಾಗಿ, ಡೈರೆಕ್ಷನ್ ಮುಖಾಂತರ ಬೇರೆ ಬೇರೆ ನಾಟಕಗಳು, ಒಂದಕ್ಕಿಂತ ಒಂದು ಅದ್ಭುತವಾದಂಥ ನಾಟಕಗಳಾಗ್ತಾ ಇದೆ. ಎಲ್ಲರೂ ಹೊರಟಾಗಿದ್ದಾರೆ. ಆ ಕಡೆ ತಿರುಗು, ಈ ಕಡೆ ತಿರುಗು. ಮುಂದಕ್ಕೆ ಹಿಂದಕ್ಕೆ, ಮುಂದಕ್ಕೆ ಎಡಕ್ಕೆ ಬಲಕ್ಕೆ. One
ರಂಗಮನೆ ಚಿಣ್ಣರ ಶಿಬಿರ ನಾನು ಬೇರೆ ಬೇರೆ ಜಾಲತಾಣದಲ್ಲೆಲ್ಲ ಓದಿ ತಿಳಿತಾ ಇದ್ದೆ. ಆದರೆ ನಿಜವಾಗಿ ಕಣ್ಣಾರೆ ಕಂಡದ್ದು ಇವತ್ತು ಬಂದ ಬಳಿಕ ಭಾಳ ಕ್ರಿಯಾಶೀಲವಾಗಿ ನಡೀತಾ ಇತ್ತು. ನಮ್ಮ ಸ್ನೇಹಿತ ಸತ್ಯನಾರಾಯಣ ಕೊಡೇರಿಯವರು ಶಿಬಿರಕ್ಕೆ ಒಂದು ಒಳ್ಳೆ ಚಾಲನೆ ಕೊಟ್ಟರು ಹಾಡುಗಳ ಮೂಲಕ. ಬಹಳ ನೆನಪಿನಲ್ಲಿ ಉಳಿಯುವ ಶಿಬಿರವಾಗಿ ಇದು ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಇರ್ತದೆ. ನಾವೆಲ್ಲ ಸಣ್ಣದಿರುವಾಗ ನಿಮಗೆಲ್ಲ ಗೊತ್ತಿರಲಿಕ್ಕಿಲ್ಲ, ಆಗ ದೂರದರ್ಶನ ಇತ್ತು. ಹಲವು ವರ್ಷಗಳ ನಂತರ ಜೀವನ ರಂಗಮನೆಗೆ ಬಂದಿರೋದು. ಯಾಕಂದರೆ ಬಹುಶಃ ಒಂದು 15 ವರ್ಷದ ಹಿಂದೆ, ಒಂದು 20 ವರ್ಷದಿಂದ ಜೀವನ್ ಮತ್ತು ನಾನು ಬಹಳ ಸಹಪಾಠಿಗಳು. ಬಹುಶಃ ಈ ಮನೆಯಲ್ಲಿ ಹಲವು ದಿನಗಳ ಕಾಲ, ಯಾವಾಗ ಅದು ಚಿನ್ನರ ಮೇಳಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಬೇರೆ ಬೇರೆ ನಾಟಕಗಳಿಗೆ ಸಂಬಂಧಪಟ್ಟ ಹಾಗೆ ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ನಾನು ಆಗಾಗ ಬರ್ತಿದ್ದೆ. ತುಂಬ ಖುಷಿಯಾಗಿರ್ತಿತ್ತು. ಆ ಸಂದರ್ಭದಲ್ಲಿ ನನ್ನನ್ನೆಲ್ಲರೂ ಕೂಡ ನಾನು ಸುಳ್ಳಿದವನೇ ಅಂತ ಅಂದ್ಕೊಂಡಿದ್ದೆ. ಅಂದರೆ ಅಷ್ಟು ಬಾರಿ ನಾನು ಇಲ್ಲಿಗೆ ಬಂದು ಹೋಗ್ತಾ ಇದ್ದೆ, ಇದೇ ಮನೆಯಲ್ಲಿ ಇರ್ತಾ ಇದ್ದೆ. ಇಲ್ಲಿ ಒಂದಷ್ಟು ರಂಗ ಚಟುವಟಿಕೆಗಳನ್ನು ಮಾಡ್ತಾಯಿದ್ದೆ ಜೀವನ ಜೊತೆ. ನಾವು ಭಾಳ ಆತ್ಮೀಯರು. ಹಾಗಾಗಿ ಭಾಳ ಸಮಯದವರೆಗೆ ನನಗೆ ಬರಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ಈ ಬಾರಿ ಬರಲೇಬೇಕು ಅಂತ ಹಠ ಕಟ್ಟಿ ಬಂದೆ. ಇವತ್ತು ಸೂಪರ್. ಬಾಯ್ಕಿದ್ದ ಓಡಿ ಬನ್ನಿ ಗೆಳೆಯರೆಲ್ಲ ನೋಡಿ ನನ್ನ ವಾಚು ಹೇಳಿ 1 2 3 ಸ್ಟಾಪ್. ವಾಚಿ ಎಡಗೈಲಿ ಕಟ್ಟಬೇಕು, ಲೆಫ್ಟ್ ಹ್ಯಾಂಡ್. ಪ್ಲಾನ್ ಮಾಡಿ ಈ ರಾಕ್ಷಸಿಯಿಂದ ಇದನ್ನ ತಪ್ಪಿಸ್ತೀವಂತ ಹೇಳಿ. ಓ ಮಕ್ಕಳೇ, ಇಷ್ಟು ದಿನ ಅದನ್ನು ಸಾಕಿರ್ತೀರಲ್ಲ, 15-20 ದಿನ. ನೀನಾದದ ಸುಧೆಯಮ್ಮ ಯಾವ ಜ್ಯೂಸ್? ಜಿಂಜರ್ ಜೀವನರಾಮ್ ಸುಳ್ಯ ಅವರ ಚಿನ್ನರ ಮೇಳ ಅಂತ ಹೇಳಿದ್ರೆ ಅದು ಮಾಮೂಲಿ ಅಲ್ಲ. ಅಲ್ಲಿ ಮೊದಲು ಬಂದ ಮಗು ಒಂದು ಶಾಲೆಯ ಪಾಠಗಳಿಗಷ್ಟೇ ಸೀಮಿತ ಆಗಿದ್ದರೆ, ರಂಗಭೂಮಿ ಮತ್ತು ಇನ್ನಿತರ ಎಲ್ಲ ಬಹುಮುಖಿ ಚಟುವಟಿಕೆಗಳ ತನ್ನನ್ನು ತಾನು ತೆರೆದುಕೊಳ್ಳಲಿಕ್ಕೆ ಒಂದು ಅವಕಾಶ ಆಗುವಂಥ ಒಂದು ಶಿಬಿರ. ಅದು ನಾನು ಹಿಂದೆ ಕಂಡುಕೊಂಡಿದ್ದೆ. ಇವತ್ತು ಬಂದಾಗಲೂ ಕೂಡ ಅದೇ ಅನುಭವ ನನಗಾಯಿತು. ಮಕ್ಕಳು ಮೂಕಾಭಿನಯದ ನಾನೊಂದಷ್ಟು ಪ್ರಾತ್ಯಕ್ಷಿಕೆಗಳನ್ನು ಮಾಡೋ ಸಂದರ್ಭದಲ್ಲಿ ಭಾಳ ಚೆನ್ನಾಗಿ ಇನ್ವಾಲ್ವ್ ಆದರು. ಎಲ್ಲರಲ್ಲೂ ಕೂಡ ಒಬ್ಬ ನಟನನ್ನು ಅವರು ತೋರಿಸಿಕೊಟ್ರು. ಬಹುಮುಖ ಪ್ರತಿಭೆಗಳಿದ್ದಾರೆ. ಶುಭವಾಗಲಿ. ನಾನೀಗ ರಂಗಮನೆಯ ಶಿಬಿರಕ್ಕೆ ಬಂದಿದ್ದೇನೆ. ಇದು ನಮ್ಮ ಮನೆ ಹತ್ರನೇ ನಡೀತಾ ಇದೆ. ಯಾಕೆ ಇಲ್ಲಿ ಬಂದೆ ಅಂತ ಹೇಳಿದರೆ, ಮಕ್ಕಳು ಮಧ್ಯಾಹ್ನ ಊಟ ಮಾಡುವಂಥ ಒಂದು ವಿಡಿಯೋವನ್ನು ನೋಡಿದ್ದೆ.
ಮನೆಯಲ್ಲಿ ಊಟ ಮಾಡದ ಮಕ್ಕಳು ಇಲ್ಲಿ ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ, ಖುಷಿ ಖುಷಿಯಲ್ಲಿ ಊಟ ಮಾಡ್ತಾರೆ. ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಪ್ಲೇಟ್ ತೊಳೆಯುವಂಥ ಅವಶ್ಯಕತೆಯೇ ಇಲ್ಲ, ಅಷ್ಟು ನೀಟಾಗಿ ಊಟ ಮಾಡ್ತಾರೆ. ರಂಗಮನೆ ಮಕ್ಕಳ ನಾಟಕ, ಅಭಿನಯ ಎಲ್ಲರ ಕಲಿಕೆಯ ಒಂದು ಅದ್ಭುತ ಸ್ಥಳ. ಸುಮಾರು 20 ವರ್ಷದಿಂದ ಈ ರಂಗಮನೆಯ ಶಿಬಿರಕ್ಕೆ ನಾನು ಬರ್ತಾಯಿದ್ದೇನೆ. ಜೀವನ್ ರಾಮ್ ಸರ್ ಅವರ ಅಮೋಘ ಮತ್ತು ಅದ್ಭುತ ಕಲ್ಪನೆಯ ಈ ಒಂದು ಶಿಬಿರ ಪ್ರತಿ ವರ್ಷವೂ ಒಂದಕ್ಕೊಂದು ವಿಭಿನ್ನವಾಗಿ ಮಕ್ಕಳನ್ನು ಸೆಳೀತಾ ಇದೆ. ಮಕ್ಕಳ ಅಭಿರುಚಿಗೆ ತಕ್ಕಂತಹ ವಿಷಯಗಳನ್ನು ಕೊಡ್ತಾ ಇದೆ, ಮಕ್ಕಳನ್ನು ಬೆಳೆಸ್ತಾ ಇದೆ. ರಂಗಭೂಮಿಯಲ್ಲಿ ಮಕ್ಕಳ ಸಾಧನೆಯನ್ನು ಮಾಡಲಿಕ್ಕೆ ಮೂಲ ಪ್ರೇರಣೆ ಸಿಗುತ್ತಾ ಇರುವಂತಹ ಈ ರಂಗಮನೆಯ ಶಿಬಿರ ಯಶಸ್ಸು ಕಾಣಲಿ ಅಂತ ಹಾರೈಸ್ತಾ ಇದ್ದೇನೆ. ಶಿಬಿರ ಜಾಲಿ ಮಾಡ್ತಿದ್ದೆ. ಇಷ್ಟು 4 ದಿನದಿಂದ ತುಂಬಾ ಜಾಲಿ ಗೊತ್ತಾಗ್ತಾ ಇಲ್ಲ, ಚಂದ ಸೂಪರ್ ಫ್ಯಾಂಟಾಸ್ಟಿಕ್. ಮತ್ತೆ ಯಾವಾಗಲೂ ಹೊಸ ಹೊಸ ದಿನ ಹೊಸ ಹೊಸ ವಿಚಾರಗಳನ್ನು ಕಲಿತಿದ್ದೆ. ಕತೆ ತುಂಬ ಚೆನ್ನಾಗಿದೆ, ಪಾತ್ರಗಳು ಸಹ ಇದೆ. ತುಂಬ ಚೆಂದ ಇತ್ತು. ನಾವು ಡ್ರಾಮಾಕ್ಕೆಗೋಸ್ಕರ ಬಂದಿದ್ದು, ಎಲ್ಲ ಡ್ರಾಮಾ ಹೇಳಿಕೊಡ್ತಿದ್ದಾರೆ, ಸೂಪರ್ ಉಂಟು ಅಷ್ಟೇ. ಅಭಿನಯವನ್ನು ಹೇಳ್ಕೊಡ್ತಾ ಇದ್ದಾರೆ, ನಟನೆ ಮಾಡ್ತಾ ಇದ್ದಾರೆ. ಮಕ್ಕಳು ಯಾವ ಥರ ಮಾಡ್ತಾರೆ ಅಂತ ಹೇಳುವಾಗ ನಮಗೆ ನೋಡ್ತಾ ಒಂಥರ ಖುಷಿ ಆಗ್ತಾ ಉಂಟು. ನಾನು ಮಾಡ್ಲಾ ಅಂತ ಕಾಣ್ತಾ ಉಂಟು. ಅವರೀಗ ವಾಸನ ಭರಿತರಾಗಿ ವೀರಾವೇಶದಿಂದ ಇತ್ತ ಕನ್ನಡ ಕೈಯಲ್ಲಿ ಏ ಹುಷಾರಿಲ್ಲದ ಮುದುಕಿನ ಕಟ್ಕೊಂಡು ಎಂತ ಸಂಸಾರ ಮಾಡಿ ಬರಲಿಲ್ಲ 2024 ರಂಗಮನೆಯ ಅಭಿನಯ ಪ್ರಧಾನ ಚಿಣ್ಣರ ಮೇಳ ಕಾರ್ಯಕ್ರಮ ತುಂಬ ಸೊಗಸಾಗಿತ್ತು, ತುಂಬ ಚೆನ್ನಾಗಿ ಅದ್ಭುತವಾಗಿತ್ತು. ಈಗ ಮಕ್ಕಳೇ ನಮಗೊಂಥರ ಅಡ್ಜಸ್ಟ್ ಆಗ್ತಿದ್ದಾರೆ. ಮಕ್ಕಳು ಕೂಡ ತುಂಬ ನಮ್ಮ ಜೊತೆ ರೆಸ್ಪಾಂಡ್ ಮಾಡ್ತಿದ್ದಾರೆ. ಮಕ್ಕಳು ಎಲ್ಲರೂ ನನಗೂ ಆ ಮಕ್ಕಳಿಗೂ ತುಂಬ ಅಟ್ರಾಕ್ಷನ್ ತುಂಬ ಆಗ್ತಿದೆ. ಅಂದರೆ ನಮ್ಮದೊಂದು ಕುಟುಂಬ ಥರ ಆಗಿಬಿಟ್ಟಿದೆ ನಮ್ಮದು ಟೀಮ್ ಒಂದು. ಅದಕ್ಕೆ ತುಂಬ ಖುಷಿ ಆಗ್ತಿದೆ. ಚಿಣ್ಣರ ಮೇಳ ತುಂಬ ಉತ್ತಮವಾಗಿ ನಡೆಯುತ್ತಾ ಇದೆ. ಇಲ್ಲಿ ಮಕ್ಕಳಿಗೆ ಕೂಡ ಭಾರಿ ಖುಷಿಯಾಗ್ತಾ ಇದೆ. ಹೇಳಿದ್ದು ನೋಡಿ, ಅವನಿಗೆ ಏನು ಕೇಳಿದ್ದು ಕಾಣ್ತದೆ. ಅವನೆಂತ ಪುನಃ ಎಂತದ್ದು ಹೇಳಿದ, ಬಾಯಿಯಾಗುಂಟು. ಕೆಲವರು ಒಳ್ಳೆ ಅಭಿನಯ ಮಾಡಿ ಅವನು
ಅಶ್ವಿ ಜಾತ್ರೆ ಸುಳ್ಯರಮ್ಮ. ಅವನಿಗೆ ಆ್ಯಕ್ಟಿಂಗ್ ತರಬೇತಿ ಅಭಿನಯದಲ್ಲಿ ತುಂಬ ಇಂಟ್ರೆಸ್ಟ್ ಇರೋ ಕಾರಣ ನಾನು ಕಲಿಸಿದ್ದೆ. ಈಗ ತುಂಬ ಖುಷಿ. ತುಂಬ ಒಳ್ಳೆಯ ಒಂದು ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ. ಮಕ್ಕಳ ಬಗ್ಗೆ ಹೇಳೋದು ಅಚ್ಚುಕಟ್ಟಾಗಿ ತುಂಬ ಒಳ್ಳೆಯ ರೀತಿಯಲ್ಲಿ ಮಕ್ಕಳು ಖುಷಿ ಖುಷಿಯಾಗಿ ಆಡ್ತಾ ನಲಿತಾ ಕಲಿತಾ ಎಲ್ಲ ನಾಟಕ ಮೋಡವಾಗಿ ಓಡಾಡಿ ಜಾಗಗಳನ್ನು ನೋಡುದು ಖುಷಿ ಆಯಿತು. ನಾಟಕ ಪಲ್ಯ, ಸೇವಿಗೆ, ಮತ್ತು ಗಸ್ತಿ, ಮತ್ತು ಪಾಯಸ, ಅನ್ನ, ಸಾಂಬಾರು, ಮಜ್ಜಿಗೆ. ಗೊತ್ತಿಲ್ವಾ ಅದ್ರೊಳಗೆ ಹೋಗ್ಬಾರ್ದಂತ? ನನ್ನದು ತರಕಾರಿ ಅಂಗಡಿ. Also very Okay. Taste. It's super. Okay. 10 ಅಲ್ಲಿ 10 ಮಾರ್ಕ್. ಸೂಪರ್ ಆಗಿದೆ ಊಟ. ಊಟ ಸೂಪರ್ ಇದೆ. ನೀನು ಕೂಡ ಒಟ್ಟಿಗೆ. ತುಂಬ ಖುಷಿ ಆಯಿತು ಈ ಕ್ಯಾಂಪಿಗೆ ಬಂದು. ಫಸ್ಟ್ ಅಂದರೆ ನನಗೆ ಏನೋ ಅಂತ ಬೋರ್ ಅಂತ ಯಾವುದಕ್ಕೂ ಆಗಲಿಲ್ಲ. ಯಾಕಂದರೆ ಡೇ ಫಸ್ಟಿಂದ ನಮಗೆ ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು ಡೇ ಫಸ್ಟಲ್ಲಿ. ಹಾಗೆ ತುಂಬ ಡ್ಯಾನ್ಸ್, ಸಿಂಗಿಂಗ್ ಅದೆಲ್ಲ ಸೇರಿ ತುಂಬ ಖುಷಿ ಆಯಿತು. ಏನಂತ ಕ್ಲಾಸ್ ಮಾಡಿ ಆ್ಯಕ್ಟಿಂಗ್ ಕ್ಲಾಸಲ್ಲಿ ಅವ್ರ ಫೀಡ್ಬ್ಯಾಕ್ ಹೇಳಬೇಕಂತ ಹೇಳಿದ್ರು, ಬಟ್ ನಾವಿಲ್ಲೇ ಫೀಡ್ಬ್ಯಾಕ್ ಹೇಳ್ತೀವಿ. ತುಂಬ ಖುಷಿ ಆಗಿದೆ. ಅವ್ರ ಆ್ಯಕ್ಟಿಂಗ್ ಕ್ಲಾಸ್ ಹೇಳೋದ್ರಿಂದ ನಮಗೆ ಕೂಡ ಆಗ್ತದೆ. ಈ ಶಿಬಿರ ಒಂದು ವಿಭಿನ್ನ ರೀತಿಯ ಶಿಬಿರ. ಅಭಿನಯದ ಮುಖಾಂತರ ಮಕ್ಕಳಿಗೆ ಚಿಣ್ಣರ ಮೇಳ ನಡೀತದೆ. ಸುಮಾರು 33 ವರ್ಷಗಳಿಂದಲೂ ಮೇಲ್ಪಟ್ಟು ಈ ಶಿಬಿರ ಇಲ್ಲಿ ನಡೀತಾ ಇರ್ತದೆ. ತುಂಬ ಖುಷಿ ಅನ್ನಿಸ್ತದೆ. ಖುಷಿಯಿಂದ ಬೆಳಿಗ್ಗೆ ಹೊರಟು ಬರ್ತಾರೆ. ಅವರಿಗೆ ಬರುವ ವರ್ಷವೂ ಬರಬೇಕು ಅಂತ ಅವಳು ಮನಸ್ಸಲ್ಲಿದ್ದಾರೆ. ನನ್ನ ಮಗಳಿಗೆ ಇದು 5ನೇ ವರ್ಷದ ಶಿಬಿರ, ನನ್ನ ಮಗನಿಗೆ 4ನೇ ವರ್ಷದ ಶಿಬಿರ. ಶಿಬಿರಕ್ಕೆ ಮಕ್ಕಳನ್ನು ಸೇರಿಸಿ ನಮಗೆ ತುಂಬ ಹೆಲ್ಪ್ ಆಗಿದೆ. ಮಕ್ಕಳು ಎಲ್ಲರ ಮಿಂಗ್ಲಾಗಲಿಕ್ಕೆ ಕಲ್ತಿದ್ದಾರೆ. ಸ್ಟೇಜ್ ಫಿಯರ್ ಹೋಗಿದೆ, ತುಂಬ ಹೆಲ್ಪ್ ಆಗಿದೆ. ನನ್ನ ಇಲ್ಲಿ ಹೇಳಿಕೊಟ್ಟ ಆ್ಯಕ್ಷನ್ ಸಾಂಗಿಂದ ನನ್ನ ಮಗಳಿಗೆ 2 ವರ್ಷ ಪ್ರತಿಭಾ ಕಾರಂಜಿಯಲ್ಲಿ ಪ್ರೈಸ್ ಬಂದಿದೆ, ಮಗನಿಗೆ 1 ವರ್ಷ ಪ್ರತಿಭಾ ಕಾರಂಜಿಯಲ್ಲಿ ಪ್ರೈಸ್ ಬಂದಿದೆ. ಶಿಬಿರ ಇಸ್ ಅನ್ಡಿಸ್ಕ್ರೈಬಲಿ ಬ್ಯೂಟಿಫುಲ್. ನಾನು ಬೆಂಗಳೂರಿಂದ ಬಂದಿದ್ದೇನೆ. ಅಲ್ಲೆಲ್ಲ ಅವರು ತುಂಬ, ನಾನು ಬೇರೆ ಕ್ಯಾಂಪಿಗೆ ಹೋಗಿದ್ದೆ, ಅಲ್ಲೆಲ್ಲ ತುಂಬ ಕ್ರಾಫ್ಟು ಆರ್ಟು ಎಲ್ಲ ಹೇಳ್ಕೊಟ್ಟಿದ್ರು. ಆದರೆ ಇಲ್ಲಿ ನನಗೆ ಅಭಿನಯದ ಪ್ರಕಾರ ಎಲ್ಲ ಹೀಗೆ ಹಾಡೋದೆಲ್ಲ ಕುಣಿಯೋದೆಲ್ಲ ನನಗೆ ಇಷ್ಟ ಆಗಿದೆ ತುಂಬ. ಅದಕ್ಕೆ ನಾನು ರಂಗಮನೆಗೆ ಇನ್ನೊಂದು ಬರ್ತೀನಿ. ನನ್ನ ಅಮ್ಮೂರ ತುಂಬ ಕ್ಯಾಂಪ್ ತುಂಬ ಖುಷಿಯಾಯಿತು. ಸೂಪರ್ 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 ಕತೆ ಹೇಳ್ತಿದ್ದೇನೆ. ಭಾರಿ ಖುಷಿ. ನಿಮ್ಗೆ ಆಗಿದ್ದು ಆ ಥರ ಮುಗಿಸಿ. ನಾನು ಬೆಂಗಳೂರಿಂದ ಬಂದದ್ದು, ಫಸ್ಟ್ ಟೈಮ್ ಕ್ಯಾಂಪಿಗೆ ಬಂದದ್ದು. ನನಗೆ ತುಂಬ ಖುಷಿ ಆಯಿತು. ನನ್ನ ಹೆಸರು ವೀಕ್ಷಾ ನಾಯಕ್, ನಾನು ಮೂಡಬಿದ್ರೆಯಿಂದ ಬಂದಿದ್ದೀನಿ. ಕ್ಯಾಂಪ್ ತುಂಬ ಚೆನ್ನಾಗಿದೆ. ಬೇರೆ ಕ್ಯಾಂಪ್ಗಿಂತ ಈ ಕ್ಯಾಂಪ್ ಈ ಸತಿದು ಅಭಿನಯ ಪ್ರಧಾನ ಕ್ಯಾಂಪ್ ತುಂಬಾ ಬೆಟರ್ ಆಯಿತು. ನಮಸ್ತೆ, ನಾನು ವಸಂತಲಕ್ಷ್ಮಿ ಮಾತಾಡೋದು.
ಮಕ್ಕಳ ರಂಗ ತರಬೇತಿಯ ಮೂಲಕ ಮಕ್ಕಳ ಜೀವನ ಶೈಲಿ ಯಾವ ರೀತಿಯಲ್ಲಿ ಬದಲಾವಣೆ ಹೊಂದುತ್ತದೆ ಅನ್ನೋದರ ಬಗ್ಗೆ ನಾನು ಸಾಧಾರಣ 10 ವರ್ಷಗಳಿಂದ ತಿಳ್ಕೊಳ್ತಾ ಬಂದಿದ್ದೇನೆ. ನನ್ನ ಮಕ್ಕಳು ಕೂಡ ಇದೇ ರಂಗ ತರಬೇತಿಯನ್ನು ಹೊಂದಿಕೊಂಡು ಇವತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವ್ಯಾಸಂಗ ಮಾಡ್ತಾ ಅದರೊಟ್ಟಿಗೆ ರಂಗದ ಬಗ್ಗೆ ಅವರು ಸಹ ಆಸಕ್ತಿಯನ್ನು ವಹಿಸ್ಕೊಳ್ತಾ ಇದ್ದಾರೆ. ತುಂಬ ಒಳ್ಳೆಯ ಒಂದು ಅಭಿರುಚಿ ಇರುವಂತಹ ಒಂದು ರಂಗ ಕಲೆಯನ್ನು ಈ ರಂಗಮನೆಯಲ್ಲಿ ಕಲಿಸ್ತಾ ಇದ್ದಾರೆ. ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಅತ್ಯುತ್ತಮವಾದ ಶಿಬಿರ. ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳನ್ನ ಹಾಕಿದ್ದಕ್ಕೆ ತೊಡಗಿಸ್ಕೊಳ್ಳಿ. ಖುಷಿ ಆಗ್ತಾ ಇದೆ. ಈ ಕ್ಯಾಂಪ್ ನಮಗೆ ತುಂಬಾ ಖುಷಿ ಆಗ್ತಾ ಉಂಟು. ಕಾರ್ಯಕ್ರಮ ಪ್ರೋಗ್ರಾಮ್ ಎಲ್ಲ ನೋಡಿ ಖುಷಿ ಆಯಿತು. ನಿರ್ದೇಶಕರಿಗೂ ಎಲ್ಲರಿಗೂ ಕೂಡ ತುಂಬ ಧನ್ಯವಾದ. ಇದು 1 ತಿಂಗಳು ಇರ್ಬೇಕಂತ ನಮ್ಮ ಆಸೆ. ಇಲ್ಲ ಬೇರೆ ಬೇರೆ ಚಟುವಟಿಕೆಗಳನ್ನು ಹೇಳಿಕೊಡ್ತಾರೆ, ನಾಟಕಗಳು ಹೇಳಿಕೊಡ್ತಾರೆ. ನನಗೆ ಚಿಣ್ಣರ ಮೇಳ ನಾನು ಸಣ್ಣ ವಯಸ್ಸಿಂದ ಕೂಡ ನಾನು ಭಾಗವಹಿಸ್ತಾ ಬಂದಂಥದ್ದು. ಈಗ ಸದ್ಯಕ್ಕೆ ಆ ಮಕ್ಕಳನ್ನೆಲ್ಲ ನೋಡುವಾಗ ನನಗೆ ಸಹ ಆಸೆ ಆಗ್ತದೆ. ನಾಟಕ ಎಲ್ಲ ಉಂಟು, ಹಾಗಾಗಿ ತುಂಬ ಪ್ರಿಪರೇಷನ್ ಎಲ್ಲ ಆಗ್ತಾ ಉಂಟು. ಚೆನ್ನಾಗ್ತಾ ಉಂಟು ಎಲ್ಲ ಪ್ರಿಪರೇಷನ್. 25 ವರ್ಷದಿಂದ ಚಿನ್ನದ ಮೇಳ ನೋಡ್ತಾ ಇದ್ದಾನೆ. ಬಹಳ ವರ್ಷಕ್ಕೊಂದು ಹೊಸತು ಮಕ್ಕಳು ಕಲಿತಾ ಇದ್ದಾರೆ. ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ನಮಸ್ಕಾರ, ನಾನು ರೋನಿತ್ ರಾಯ್ ಅಂತ, ಆಳ್ವಾಸಿನ ವಿದ್ಯಾರ್ಥಿ. ನಾನು ಮನೀಶ್, ಆಳ್ವಾಸ್ ರಂಗಾಧ್ಯಯನ ಕೇಂದ್ರದ ವಿದ್ಯಾರ್ಥಿ. 3 ವರ್ಷದಿಂದ ಇಲ್ಲೇ ಬರ್ತಾ ಇದ್ದೀನಿ. ರಂಗಮನೆ ಈಗ ನಮ್ಮ ಮನೆ ಆಗಿದೆ. ನಾನು ಬಹಳ ಸಂತೋಷದಾಯ್ತು. ನಾನು ಬೇಗ ಹೋದ ವರ್ಷ ನಾವು ಸಹ ಒಂದು ನಾಟಕ ಮಾಡಿಸಿದ್ವಿ ಮಕ್ಕಳಿಗೆ. ಆ್ಯಕ್ಚುಲಿ ಮಕ್ಕಳಿಗೆ ನಾಟಕ ಮಾಡಿಸೋದಂದರೆ ಅದೊಂಥರ ಸ್ಪೆಷಲ್ ಅಂತ ಹೇಳ್ಬೋದು. ವಾತಾವರಣ ಸಿಗ್ತದೆ, ಅಲ್ಲಿ ಅದನ್ನು ಕಲಿಬಹುದು. ಹೌದಾ ಅಲ್ವಾ? ಮಗ ತುಂಬ ಇಷ್ಟಪಟ್ಟು ಬರ್ತಾ ಇದ್ದಾನೆ. ಬೆಳಿಗ್ಗೆ ಬೇಗ ರೆಡಿಯಾಗಿ 8:55ಕ್ಕೆ ನಾನು ಇಲ್ಲಿ ತಲುಪಬೇಕು ಅಂತ ಸ್ಟ್ರಿಕ್ಟಾಗಿ ಆರ್ಡರ್ ಆಗ್ತದೆ. ನಾನು ಮಮತಾ ಕೆ, CRP ಸುಳ್ಯ ಕ್ಲಸ್ಟರ್. ನಾನು 10 ವರ್ಷಗಳಿಂದ ರಂಗಮನೆಯಲ್ಲಿ ಕ್ಯಾಂಪ್ಗೆ ನಾನು ಬರ್ತಾ ಇದ್ದೇನೆ. ಈ ಕ್ಯಾಂಪಲ್ಲಿ ನನಗೆ ನನ್ನ ಶಾಲೆಗೆ ಪೂರಕವಾಗಿ, ಮಕ್ಕಳಿಗೆ ಪೂರಕವಾಗಿ ಹಲವಾರು ಚಟುವಟಿಕೆಗಳನ್ನು ನಾನು ಇಲ್ಲಿ ಪಡ್ಕೊಂಡಿದ್ದೇನೆ. 4 ದಿವಸ ಎಕ್ಸ್ಟೆಂಡ್ ಆಗಬೇಕು. ನಾಳೆಗೆ ಮುಗೀತು ಕ್ಯಾಂಪ್. ತುಂಬ ಬೇಜಾರಾಗ್ತದೆ. ಆದರೆ ಒಂದು ನಾವೆಲ್ಲ ನಮ್ಮ ನಂಬರ್ ತಗೊಂಡಿರ್ತೀವಿ. ಬಟ್ ಸ್ಟಿಲ್ ಆ ಕ್ಯಾಂಪಲ್ಲಿರುವ ಮೆಮೊರೀಸನ್ನು ಮರೀತೀವಿ. ನಾನು ಮೈಸೂರಿಂದ ಬಂದಿದ್ದೀನಿ. ರಂಗಮನೆ ಚಿಣ್ಣರ ಮೇಳ ತುಂಬ ಅದ್ಭುತವಾಗಿ ಆಗ್ತಾ ಇದೆ. ನನ್ನ ಹೆಸರು ಚೈತ್ರ. ನಾನು ನಟನ ರಂಗಶಾಲೆ ಮೈಸೂರಲ್ಲಿ ಕಲಿತು ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇದು. ಸುಮ್ಮನಿರಿ, ಸಿಂಹ ಬಂದ್ಮೇಲೆ ನೋಡ್ಕೊಳ್ಳೋಣ. ಬೇಗ ಬರ್ಬೇಕು. ಅಯ್ಯೋ, ಇವ್ರನ್ನ ಅವಕಾಶ. ತುಂಬ ಖುಷಿ ಆಗ್ತಿದೆ. ನೆಕ್ಸ್ಟ್ ನಾಳೆ ಸಮಾರೋಪಕ್ಕೆ ನಮ್ಮದು ಶೋ ಕೂಡ ಇದೆ. ಅದಕ್ಕೆ ಇನ್ನೇನು ಮಕ್ಕಳು ಹೇಗೆ ಮಾಡ್ತಾರಪ್ಪ ಅಂತೇಳಿ ಅದೊಂದು ಕುತೂಹಲಕಾರಿಯಾಗಿರ್ತದೆ ನಮಗೆ. ಜಯವಾಗಲಿ, ಜಯವಾಗಲಿ. ಈ ಊರೆಲ್ಲರೂ ಕ್ಷೇಮವಾಗಿದ್ದಾರೆ ತಾನೆ? ಎಲ್ಲರೂ ಕ್ಷೇಮವಾಗಿದ್ದಾರೆ. ನಾನಿರುವಾಗ ಎಲ್ಲರೂ ಕ್ಷೇಮವಾಗಿಯೇ ಇರುತ್ತಾರೆ. ದೈವ ಮೇಲೆ ಅಂತ ಗೊತ್ತಿಲ್ಲ. ಆ ಮನೆಯ ಮಾಲೀಕನ ಹೆಂಡತಿ ಜಾಸ್ತಿ ನೀರಕ್ಕೆ ಸಿಮೆಂಟ್ ಪಚ್ಚಕ ಗೋಡೆ ಕುಚಿಕ್ಕ. ನಾನು ಮಡಿಕೆ ಮಾಡ್ತಿರುವಾಗ ನಿಮ್ಮ ಮಂತ್ರಿ ಇರೋದಲ್ಲ, ಚಂದ ಮಾಡಿ ಹಾಡು. ಇಷ್ಟು ಉತ್ತಮ. ಈಗ ಗುರುವಿನ ನೆನಪಾಯಿತೆ. ನನ್ನೊಂದಿಗೆ ಎನ್ನಿ. ನಾನು ಓಂಕಾರ ಮೇಘಲಾಪುರ, ಮೈಸೂರು. ನಾನು ನೀನಾಸಂ ಪದವೀಧರಾಗಿದ್ದೀನಿ. ಒಂದು ಕಲರ್ ಅದು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಈ ವಾತಾವರಣನೂ ಅಷ್ಟೇ ಚೆನ್ನಾಗಿ. Bye.
ನಾನು ಸುಷ್ಮಿತಾ ಮೋಹನ್, ರಂಗಮನೆ ಸ್ಟೂಡೆಂಟು. ಏನು ಹೊಸತನ್ನು ಕಲಿತಾ ಇದ್ದೀನಿ. ಜೀವನ ಸರ ನೋಡಿಕೊಂಡು ಅವ್ರು ಹೇಳ್ಕೊಟ್ಟದನ್ನು ತಿಳ್ಕೊಂಡು ನನ್ನ ಮಕ್ಕಳಿಗೆ ಚಿಕ್ಕಿಲಿ ದೊಡ್ಡಿಲಿ ಮುದ್ದಿಲಿ ಕಪ್ಪಿಲಿ ಕೆಂಪಿಲಿ ಬಿಡಿಗಿಲಿ ಮಮ್ಮಿಲಿ ಡ್ಯಾಡಿಲಿ ಅಂಟಿಲಿ ಅಕ್ಕಿಲಿ ತಕ್ಕಿಲಿ ತಮ್ಮಿಲಿ ಅತ್ತಿಲಿ ಮಾವಿಲಿ ಬಾವಿಲಿ ಹುಟ್ಟಿಲಿ ಚಿಕ್ಕಲಿ ಸೊಟ್ಟಿಲಿ ಮಮತಾ ಕಲ್ಮಕರ್. ನಂದು ನೀನಾಸಂ ಕೋರ್ಸ್ ಆದಮೇಲೆ ಇದು ಮಕ್ಕಳ ಜೊತೆಗೆ ಚೊಚ್ಚಲ ಪ್ರದರ್ಶನ. ಫಸ್ಟ್ ಮೊದಲನೇ ಸಲ ನಾನು ಮಕ್ಕಳಿಗೆ ಒಂದು ನಿರ್ದೇಶನ ಅಂತ ಮಾಡ್ತಿರೋದು. ನಾನು ಗೀತಾ ಸುಳ್ಯ ಅಂತ. ನಾನು ಮೂಡಬಿದ್ರೆಯ ಎಕ್ಸಲೆಂಟ್ ಕಾಲೇಜಿನಲ್ಲಿ ರಂಗ ಶಿಕ್ಷಕಿಯಾಗಿ ಮತ್ತು ರಂಗ ನಿರ್ದೇಶಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇನ್ನೊಂದು ನಾಟಕ ಮಾಡಿಸ್ಬೇಕು ಅಂತ ಜೀವನರಾಮ್ ಸರ್ ಹೇಳಿದಾಗ ತುಂಬ ಖುಷಿಯಿಂದ ಒಂದು ಪರಿವರ್ತನೆ ಅಂತ ಒಂದು ನಾಟಕ ತಗೊಂಡಿದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ನಾಟಕದ ಹೆಸರು ಪರಿವರ್ತನೆ ಅಂತ. ಹೌದು, ಪರಿವರ್ತನೆ ಅಂತ. ಈಗ ಕೆಲವರು ತಮ್ಮ ಐಷಾರಾಮಿ ಜೀವನಕ್ಕಾಗಿ ನೀರನ್ನು ದುರ್ಬಳಕೆ ಮಾಡುತ್ತಾರೆ. ಪರಿಸರ ಪ್ರಕೃತಿ ನಿರ್ಮಿತ, ಇದು ನಮ್ಮ ಹಕ್ಕು. ಹೌದು, ಹೌದು, ಇದು ನಮ್ಮ ಹಕ್ಕು. ನಾನು ಭಗೀರಥ್ ಗುಮ್ಟಾ ಅಂತ. ಜೀವನ್ ರಾಮ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ, ಅವರೊಂದು ಅಭಿನಯದ ಬಗ್ಗೆ ಮಕ್ಕಳನ್ನ ಹಿಡ್ಕೊಂಡ್ರೆ ಅದರ ಅಭಿನಯ ಬರೋ ತನಕ ಅವ್ರು ಬಿಡಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಅಭಿನಯ ತರಿಸೇ ಬಿಡಬೇಕಷ್ಟೆ. ಮಕ್ಕಳು ಯಾವುದೇ ಇದರಲ್ಲಿ ಅವರು ಡಲ್ಲಾಗಿ ಮಾಡಲಿಕ್ಕೆ ಬಿಡೋದಿಲ್ಲ. ಯಾವುದೇ ಹಾಡಾಗಲಿ, ಕುಣಿತ ಆಗಲಿ ಅಥವಾ ಆಟ ಆಗಲಿ, ಅದರಲ್ಲಿ ಒಂದು ಅವರು ಆ್ಯಕ್ಟಿವ್ ಆಗಿ ಮಾಡಲೇಬೇಕು. ಮಾಡೋ ತನಕ ಅವರು ಬಿಡೋದೇ ಇಲ್ಲ ಅವರು. ಮೇಲೆ ಮರ ಇದೆ ಐಲೇಸ ಐಲೇಸ, ಮರದ ಮೇಲೆ ಕಂಗೆ ಇದೆ ಐಲೇಸ ಐಲೇಸ, ಕಂಗೆ ಮೇಲೆ ಎಲೆ ಇದೆ ಐಲೇಸ ಐಲೇಸ, ಎಲೆಯ ಕೆಳಗೆ ರೊಟ್ಟಿ ಇದೆ ಐಲೇಸ ಐಲೇಸ. ಮುಂದೆ ಕುತೂಹಲ ನಿಮ್ಗೂ ಇದೆ ತಾನೆ? ಈ ಒಳ್ಳೆ ಸಮಯವನ್ನು ಹಾಳು ಮಾಡಲೊಬ್ಬ ರಾಕ್ಷಸಿಯ ಪ್ರವೇಶವಾಗುತ್ತದೆ. ಇದಂತೂ ನೆಲದ ಮೇಲೆ ಬಿದ್ದು ಮಣ್ಣ.
ಅದನ್ನೆಲ್ಲ ಮತ್ತೆ ಮತ್ತೆ ನೆನಪಿಸಿಕೊಳ್ಬೇಕಿದ್ರೆ ಈ ಚಿಣ್ಣರ ಮೇಳಕ್ಕೆ ಬಂದು ನಾವೆಲ್ಲರೂ ಕೂಡ ಹೌದಾ ಹಾಗೆ ಹೋಗಿಲ್ಲ ಬಟ್ ಇಲ್ಲಿ ಬಂದಿದ್ದು ಎಕ್ಸ್ಟ್ರಾರ್ಡಿನರಿ ತುಂಬ ಖುಷಿಯಾಗಿದೆ ಅಂತ ಹೇಳಿದ್ರು. ಆಯ್ತಾ ತುಂಬ ಚೆನ್ನಾಗಿ ಓಕೆ ಬರುವ ಅಂದಾಜು. ಓಕೆ ಬಾಯ್ ಹೌದಾ ಹಾಗೆ ಹೇಗೆ ಪುಳ್ಳಿಗಳು ಹೇಗೆ ಮಾಡಿದ್ದಾರೆ? ಚೆನ್ನಾಗಿ ಮಾಡಿದ್ದಾರೆ. ಹೌದಾ ಹಾಗೆ ಖುಷಿ ಆಯ್ತಾ? ಖುಷಿ ಆಯ್ತು. ಶಿಬಿರ ಮುಗೀತು ಅಂತ ಚೆಂದಾಗಿ ಅಲ್ಲ ನಿಮ್ಮದು ಪುಳ್ಳಿಗಳೆಂತ ಹೇಳ್ತಿದ್ರು? ಖುಷಿ ಅವರಿಗೆ. ಹೌದಾ ಅವ್ರಿಗೂ ಭಯಂಕರ ಜೋಶ್ ಅವ್ರದ್ದು. ಅಲ್ಲ ಸರಿ ಹಳೆಯ ಪರಿಚಯ, ಆಗಲಿ. ಹಳೆಯ ಒಡನಾಟ. ಚಿಣ್ಣರ ಮೇಳದಲ್ಲಿ ನಾವು ಸಹ ಚಿಣ್ಣರಾಗಿಬಿಟ್ಟಿದ್ದೇವೆ, ಹಾಗಾಗಿ ಭಾರಿ ಖುಷಿಯಾಗಿದೆ. ಲೈಫಲ್ಲಿ ಬೇಕು ಅಂತ ಇಂಥ ಕಾರ್ಯಕ್ರಮಗಳು. ಖುಷಿ ಆಯಿತು, ಒಳ್ಳೆ ಕಾರ್ಯಕ್ರಮ. ಸರಿ, ಅವರಿಗೆ ಎಷ್ಟು ಅಭಿನಂದನೆ ಹೇಳಿರುತ್ತೀರಿ ಇಷ್ಟು ಮಕ್ಕಳು. ಅವಳಿಗೆ ಭಾರಿ ಖುಷಿಯಾಗಿದೆ. ಹಾಂ ಅದೇ ನಮ್ದು ಎರಡು ಪದ್ಯಕ್ಕೆ ಪ್ರೈಸು ಕ್ಲಸ್ಟರ್ ಲೆವೆಲ್ ಹೋಗಿದ್ದಾರೆ. ಬಾಯ್. Bye bye.